ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಟಾಲ್ ಬಾಯ್ಸ್ ಟಾಯ್ಸ್. ಇವತ್ತು ಯಾವ ಕಾರ್ ರಿವ್ಯೂ ಮಾಡ್ತಿದ್ದೀನಿ ಅಂದರೆ ಟಾಟಾ ಟಿಯಾಗೋ. ಇವತ್ತು ಡ್ರೈವ್ ರಿವ್ಯೂ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅವೈಲಬಿಲಿಟಿ ಇಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಲ್ ಹಾಕಿದ್ದೆ, ಆಲ್ಟ್ರಾಸ್ ರಿವ್ಯೂ ಮಾಡಬೇಕಾ ನೆಕ್ಸಾನ್ ಮಾಡಬೇಕಾ ಅಂತ. ನೆಕ್ಸಾನ್ಗೆ 55%, ಆಲ್ಟ್ರಾಸ್ಗೆ 45% ಜನ ವೋಟ್ ಮಾಡಿದ್ರಿ. ಸೊ ಎರಡನ್ನೂ ರಿವ್ಯೂ ಮಾಡ್ತೀನಿ. ಆದರೆ ಇವತ್ತು ನೆಕ್ಸಾನು ಅವೈಲಬಲ್ ಆಗಿಲ್ಲ, ಆಲ್ಟ್ರಾಸು ಅವೈಲಬಲ್ ಆಗಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಅವೈಲಬಿಲಿಟಿ ಇಲ್ದಲೇ ಇರೋ ಕಾರಣಕ್ಕಾಗಿ ನಾನಿವತ್ತು ಟಿಯಾಗೋ ರಿವ್ಯೂ ಮಾಡ್ತಾ ಇದ್ದೀನಿ. ಟಿಯಾಗೋ ಡ್ರೈವ್ ರಿವ್ಯೂಗೆ ಅವೈಲೇಬಲ್ ಆಗಿಲ್ಲ. ಸೊ ಈ ವಿಡಿಯೋ ಇಂಗ್ಲೀಷಲ್ಲೂ ಬರುತ್ತೆ. ಯಾವಾಗ ಬರುತ್ತೆ ಅಂತ ನಾನು ಪ್ರಾಮಿಸ್ ಮಾಡಲ್ಲ, ಯಾಕಂದರೆ ಆಲ್ಕಜಾರ್ಗೂ ಪ್ರಾಮಿಸ್ ಮಾಡಿ 2 days ಲೇಟ್ ಆಗೋಯ್ತು. ಎಡಿಟಿಂಗ್ ಮಾಡಬೇಕು, ಮತ್ತು ಮೋರ್ ಓವರ್ ನಾನೊಂದು CA ಸ್ಟೂಡೆಂಟು, ಓದೋದು ಸಿಕ್ಕಾಪಟ್ಟೆ ಇದೆ. ಕಾರ್ ರಿವ್ಯೂ ಮಾಡ್ತಾ ಇರೋದೇ ಪ್ಯಾಷನ್ಗೋಸ್ಕರ. ಟೈಮ್ ತುಂಬ ಲಿಮಿಟೆಡ್ ಆಗಿದೆ ನನಗೆ. ಜೊತೆಲಿ ನಂದು ಕಾರ್ ಬಿಸ್ನೆಸ್ಸು ನಿಮ್ಗೆ ಗೊತ್ತಿರುತ್ತೆ, ಹ್ಯಾಪಿ ವೀಲ್ಸ್ ಅಂತ, ಅದನ್ನು ನೋಡ್ಕೋಬೇಕು. ಸೊ ಇಷ್ಟೆಲ್ಲ ಇರೋದ್ರಿಂದ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಲಾಸ್ಟ್ ಟೈಮ್ ಆಲ್ಕಜಾರ್ ವಿಡಿಯೋ ಲೇಟ್ ಆಗಿದೆ ಏನಕ್ಕೆ ಅಂದರೆ ಎಡಿಟಿಂಗ್ ಎಲ್ಲ ಮುಗಿಸಿದ ಮೇಲೆ ನನ್ನ ಕಂಪ್ಯೂಟರ್ ಕೈ ಕೊಟ್ಬಿಡ್ತು, ರೆಂಡರ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ತಿರ್ಗಾ ಫಸ್ಟ್ ಇಂದ ಎಡಿಟ್ ಮಾಡಿ ನಾನು ರೆಂಡರ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ 2 days ಎಕ್ಸ್ಟ್ರಾ ಆಗೋಯ್ತು. ಇದಕ್ಕೆ ನಾನು ಪ್ರಾಮಿಸ್ ಮಾಡಲ್ಲ, ಯಾವಾಗ ಆಗುತ್ತೋ ಅವಾಗ ಅಪ್ಲೋಡ್ ಮಾಡ್ತೀನಿ. ಇನ್ನು ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ಫಾಲೋ ಮಾಡಿ. ಅದರಲ್ಲೇ ನಾನು ಪೋಲ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಯಾವ ಕಾರ್ ರಿವ್ಯೂ ಮಾಡಬೇಕು, ನಿಮ್ಗೆ ಯಾವ ಕಾರ್ ಬೇಕು ಅಂದ್ರೂ ನನಗೆ ಕೇಳಿ, ಆ ಕಾರ್ ರಿವ್ಯೂ ಮಾಡ್ತೀನಿ. ಇಟ್ಸ್ ಬೇಸ್ಡ್ ಆನ್ ದ ಅವೈಲಬಿಲಿಟಿ ಇರಬೇಕು ಗಾಡಿದು. ಕೆಲವು ಶೋರೂಮಲ್ಲಿ ಅವೈಲಬಿಲಿಟಿ ಇರಲ್ಲ, ಅದರಿಂದ ಮಾಡೋದಕ್ಕಾಗಲ್ಲ. ಸೊ ನಾನು ಪೋಲ್ಸ್ ಹಾಕ್ತಾ ಇರ್ತೀನಿ, ಯಾವ್ದು ಮಾಡಲಿ, ಇದು ಮಾಡಲಾ ಅದು ಮಾಡಲಾ ಅಂತ. ಸೊ ನೀವು ಯಾವ್ದು ಹೇಳ್ತೀರಾ ಅದನ್ನು ಮಾಡ್ತೀನಿ. ನೆಕ್ಸಾನು ಆಲ್ಟ್ರಾಸ್ ಮಾಡೋದಕ್ಕೆ ಅಂತಲೇ ಬಂದೆ ಟಾಟಾ ಶೋರೂಮ್ಗೆ. ಬಟ್ ತುಂಬ ಬ್ಯುಸಿಯಾಗಿದ್ದು 2 ಗಾಡಿಗಳೂ, ಮತ್ತು ಇವಾಗ ರಿವ್ಯೂ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಟಿಯಾಗೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಈ ವಿಡಿಯೋ ಎಂಡ್ವರೆಗೂ ನೋಡಿ. ಈ ವಿಡಿಯೋ ಬರೀ ವಾಕ್ ಅರೌಂಡ್ ಅಷ್ಟೇ, ಡ್ರೈವ್ ಮಾಡೋಕ್ಕಾಗ್ತಾಯಿಲ್ಲ. ವಾಕ್ ಅರೌಂಡ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸಿನಿಮ್ಯಾಟಿಕ್ ನೋಡಿ. ವಿಡಿಯೋ ನೋಡೋಕ್ಕೆ ಮುಂಚೆ ಇವತ್ತಿನ ಶೌಟ್ಔಟ್ ಶ್ರೀ ಆಟೋಗೆ ಕೊಡ್ತಾ ಇದ್ದೀವಿ, ಯಾಕಂದರೆ ಅವರೇ ನಮಗೆ ಈ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿರೋದು. ನಿಮಗೆ ಯಾವುದೇ ರೀತಿ ಟಾಟಾ ಕಾರ್ಸ್ ಬಗ್ಗೆ ಮಾಹಿತಿ ಬೇಕಾದರೆ ಶ್ರೀ ಆಟೋ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅವ್ರಿಗೆ ಕಾಲ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ. ಶ್ರೀ ಆಟೋನಲ್ಲಿ ಸೇಲ್ಸ್ ಮಾತ್ರ ಅಲ್ಲ, ಸರ್ವಿಸು ಅವೈಲಬಲ್ ಆಗಿದೆ. ನಿಮ್ಮ ಎಕ್ಸಿಸ್ಟಿಂಗ್ ಟಾಟಾ ಕಾರ್ಗೆ ಅವರು ಸರ್ವಿಸು ಪ್ರೊವೈಡ್ ಮಾಡ್ತಾರೆ. ನೀವೀಗ ನೋಡ್ತಾ ಇರೋದು ಟಾಟಾ ಟಿಯಾಗೋ. ಈ ಕಾರ್ನಲ್ಲಿ ತುಂಬ ಶಾರ್ಪ್ ಆ್ಯಂಡ್ ಬೋಲ್ಡ್ ಡಿಸೈನ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸ್ಲೀಕ್ ಟ್ರೈ ಆರೋ ಡಿಸೈನ್ ಪಿಯಾನೋ ಬ್ಲ್ಯಾಕ್ ಫ್ರಂಟ್ ಗ್ರಿಲ್ ಕೊಟ್ಟಿದ್ದಾರೆ. ಅದ್ರ ಕೆಳಗೆ ಒಂದು ಕ್ರೋಮ್ ಸ್ಟ್ರಿಪ್ ಇದೆ. ದೂರದಿಂದ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಶಾರ್ಪ್ ಆಗಿ ಫಿನಿಶ್ ಆಗಿರೋ ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಇದೆ. ಕೆಳಗೆ ನೋಡೋದಾದರೆ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ಸರೌಂಡೆಡ್ ಬೈ ಕ್ರೋಮ್. ಬ್ಯೂಟಿಫುಲ್ 14 inch ಡೈಮಂಡ್ ಕಟ್ ಅಲಾಯ್ಸ್ ಕೊಟ್ಟಿದ್ದಾರೆ. ಆಟೋ ಫೋಲ್ಡ್ ರೇರ್ ವ್ಯೂ ಮಿರರ್ ಇದೆ. ಲೆಫ್ಟ್ ಸೈಡಲ್ಲಿ ಒಂದು, ರೈಟ್ ಸೈಡಲ್ಲಿ ಒಂದು ಸಣ್ಣ ಸ್ಪಾಯ್ಲರ್ ಕೊಟ್ಟಿದ್ದಾರೆ. ಇದು ಬೂಮರ್ಯಾಂಗ್ ಶೇಪ್ಡ್ ಟೇಲ್ ಲ್ಯಾಂಪ್. ರೇರ್ ವೈಪರ್, ಡಿಫಾಗರ್ ಮತ್ತು ಟಾಟಾ ಲೋಗೋ, ಟಿಯಾಗೋ ಲೋಗೋ ಇದೆ. ಟಿಯಾಗೋ ಲೋಗೋ ಕೆಳಗೆ ಒಂದು ರಿವರ್ಸ್ ಕ್ಯಾಮ್ರಾ ಇದೆ, ಅದ್ರ ಮೇಲೆ ಕೀ ಹೋಲ್ ಇದೆ. ನಿಮಗಿಲ್ಲಿ 242 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಒಂದು ಪಾರ್ಸೆಲ್ ಟ್ರೇ ಇದೆ. ಸೊ ಕೆಳಗೆ ನೋಡಿದ್ರೆ ಸ್ಪೇರ್ ವೀಲ್ ಇದೆ. 80 km/h ಸ್ಪೀಡ್ ಲಿಮಿಟ್ ಇದೆ ಆ ವೀಲ್ಗೆ. ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ, ಅಲಾಯ್ ವೀಲ್ ಅಲ್ಲ. ನಿಮಗೆ ಒಂದು ಫ್ಲಿಪ್ ಕೀ ಸಿಗುತ್ತೆ, ಅದರಲ್ಲಿ ಲಾಕ್, ಅನ್ಲಾಕ್ ಮತ್ತು ಹೆಡ್ ಲ್ಯಾಂಪ್ ಬಟನ್ ಇದೆ, ಮತ್ತು ಇನ್ನೊಂದು ನಾರ್ಮಲ್ ಕೀ ಕೊಟ್ಟಿದ್ದಾರೆ. ಸೈಡ್ ಪ್ರೊಫೈಲ್ ನೋಡ್ಬೋದು, ಚೆನ್ನಾಗಿದೆ. ರೂಫ್ ಆಂಟನಾ ಒಂದು ಕೊಟ್ಟಿದ್ದಾರೆ. ಪಿಯಾನೋ ಬ್ಲ್ಯಾಕ್ ಫಿನಿಶ್ಡ್ ಔಟ್ಸೈಡ್ ರೇರ್ ವ್ಯೂ ಮಿರರ್ ಇದೆ. ಸೊ ತಡ ಮಾಡದೆ ಇಂಟೀರಿಯರ್ನಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳೋಣ. ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೊಂದು 3 ಸ್ಪೋಕ್ ಸ್ಟಿಯರಿಂಗ್ ವೀಲ್ ಸಿಗುತ್ತೆ. ಫ್ಲಾಟ್ ಬಾಟಮ್ ಕೊಟ್ಟಿದ್ದಾರೆ. ಕೆಳಗೆ ನೋಡಿದ್ರೆ ಪಿಯಾನೋ ಬ್ಲ್ಯಾಕ್ ಅಲ್ಲಿ ಫಿನಿಶ್ ಆಗಿದೆ. ಇಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಬ್ಲೂಟೂತ್ ಕಂಟ್ರೋಲ್ಸ್ ಇದೆ. ಈ ಕಡೆ ಏನು ಕೊಟ್ಟಿಲ್ಲ, ಈ ಕಡೆ ಬರೀ ಹಾರ್ನ್ ಅಷ್ಟೇ. ಇಲ್ಲಿ ಪ್ರೆಸ್ ಮಾಡಿದ್ರು ಹಾರ್ನ್ ಆಗುತ್ತೆ. ಇಲ್ಲೊಂದು ಏರ್ ಬ್ಯಾಗ್ ಇದೆ. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಸ್ಪೀಡೋಮೀಟರ್ ಇದೆ, ಟ್ಯಾಕೋಮೀಟರ್ ಇದೆ. ಸೊ ಲೋ ಫ್ಯೂಯಲ್ ವಾರ್ನಿಂಗ್ ಕೊಡ್ತಾ ಇದೆ, ಮತ್ತು ಡಿಸ್ಟೆನ್ಸ್ ಟು ಎಂಟಿ ತೋರಿಸುತ್ತೆ. ಓಡೋಮೀಟರ್,
ಮತ್ತು ಈ ಕಡೆ ನೋಡಿದ್ರೆ ಫ್ಯೂಯಲ್ ಮೀಟರ್ ಇದೆ, ಇಲ್ಲಿ ಟೆಂಪ್ರೇಚರ್ ಮೀಟರ್ ಇದೆ. ಸೊ ಹಾಗೆ ಈ ಕಡೆ ಬಂದರೆ ಡೋರ್ ಯಾಕೆ ಓಪನ್ ಮಾಡ್ತಾ ಇಲ್ಲ ಅಂದರೆ ಆಚೆ ತುಂಬ ನಾಯ್ಸ್ ಇದೆ. ಸೊ ನಾನು ಮಾತಾಡೋದೇನು ಕೇಳಿಸಲ್ಲ ನಿಮಗೆ. ನಾನು ಎಕ್ಸ್ಟೀರಿಯರ್ ವೀಡಿಯೋ ಮಾಡಿರೋದನ್ನು ಡಬ್ಬಿಂಗ್ ಮಾಡಿದ್ದೀನಿ. ಸೊ ಇಲ್ಲಾದರೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಸೊ ಕ್ರೋಮಿಯಮಲ್ಲಿ ಫಿನಿಶ್ ಆಗಿರೋ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಲಾಕ್ ಇದೆ, ಮತ್ತು ಪವರ್ ವಿಂಡೋಸ್ ಕೊಟ್ಟಿದ್ದಾರೆ. ಒನ್ ಟಚ್ ಡೌನ್ ಮಾತ್ರ ಇದೆ, ಅದು ಡ್ರೈವರ್ಸ್ ಡೋರ್ ಅಷ್ಟೇ. ನೋಡಿ, ಒನ್ ಟಚ್ ಅಪ್ ಇಲ್ಲ, ನೀವು ಪ್ರೆಸ್ ಮಾಡೇ ಇಟ್ಕೋಬೇಕು. ಬೇರೆ ವಿಂಡೋಸ್ ಎಲ್ಲ ನಾರ್ಮಲ್ಲೇ, ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಯಾವುದೂ ಇಲ್ಲ. ಮತ್ತು ಇಲ್ಲಿ ಚೈಲ್ಡ್ ಲಾಕ್ ಇದೆ, ಚೈಲ್ಡ್ ಲಾಕ್ ಆನ್ ಆಗಿತ್ತು, ಇವಾಗ ಆಫ್ ಆಗಿದೆ. ಮತ್ತು ಇಲ್ಲಿ ಕೆಳಗೆ ನೋಡೋದಾದರೆ ಒಂದು ಮ್ಯಾಪ್ ಪಾಕೆಟ್ ಇದೆ, ಒಂದು ಬಾಟಲ್ ಹೋಲ್ಡರ್ ಇದೆ, ಇಲ್ಲೊಂದು ಹಾಮ್ಯಾನ್ ಸ್ಪೀಕರ್ ಇದೆ. ಮತ್ತು ಇಲ್ಲಿ ಒಂದು ಸಣ್ಣ ಸ್ಟೋರೇಜ್ ಪ್ಲೇಸ್ ಇದೆ. ಪಿಯಾನೋ ಬ್ಲ್ಯಾಕ್ ಫಿನಿಶ್ಡ್ ಏರ್ ವೆಂಟ್ಸ್ ಕೊಟ್ಟಿದ್ದಾರೆ, ಸರೌಂಡೆಡ್ ಬೈ ಕ್ರೋಮ್. ಇಲ್ಲೂ ಏರ್ ವೆಂಟ್ಸ್ ಇದೆ. ಮತ್ತು ಇಲ್ಲಿ ಸೆಂಟರಲ್ಲೂ ಏರ್ ವೆಂಟ್ಸ್ ಇದೆ, ಹಜಾರ್ಡ್ ಲೈಟ್ ಸ್ವಿಚ್ ಇದೆ. ಮತ್ತು ಈ ಬ್ಯೂಟಿಫುಲ್ ಟಚ್ ಸ್ಕ್ರೀನ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದರಲ್ಲಿ ಆ್ಯಪಲ್ ಕಾರ್ಪ್ಲೇ, ಆ್ಯಂಡ್ರಾಯ್ಡ್ ಆಟೋ, ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲನೂ ಇದೆ. ನೀವೆಲ್ಲಿ ನೋಡೋದಾದರೆ ಒಂದು ತುಂಬ ಒಳ್ಳೆ ಕೂಲ್ ಫೀಚರ್ ಇದೆ. ಏನು ಅಂದರೆ ಈ ಕ್ಲಾಕ್ ಡಿಸೈನ್ ಚೇಂಜ್ ಮಾಡ್ಕೋಬೋದು. ಹೆಂಗೆ ಮಾಡೋದು ಅಂದರೆ ಸುಮ್ಮನೆ ಸ್ವೈಪ್ ಮಾಡಿದ್ರೆ ಸಾಕು, ಚೇಂಜ್ ಆಗುತ್ತೆ. ನೋಡಿ, ಹೊಸ ಡಿಸೈನ್ ಬರುತ್ತೆ. ಯಾವ್ದು ಬೇಕಾದರೂ ಆ್ಯಕ್ಟಿವೇಟ್ ಮಾಡ್ಕೋಬೋದು. ನೋಡಿ, ಡಿಜಿಟಲ್ಲು ಬೇಕಾದ್ರೆ ಇದೆ. ಸಿಸ್ಟಮ್ ಆನ್ ಮಾಡಿಕೊಂಡ್ರೆ ಇಲ್ಲೆಲ್ಲ ಫೀಚರ್ಸ್ ಇದೆ. ನೋಡಿ, AC ಡಿಸ್ಪ್ಲೇನೂ ಇಲ್ಲೇ ಇದೆ. ಸೊ ಇಲ್ಲಿ ರೇಡಿಯೋ ತೋರಿಸ್ತಾ ಇದೆ. ಸೊ ಇಲ್ಲೊಂದು ಕ್ಲಾಕ್ ಇದೆ, ಇಲ್ಲೊಂದು ಕ್ಲಾಕ್ ಇದೆ. ಸೊ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ತೋರಿಸ್ತಾ ಇದೆ. ಕನೆಕ್ಟ್ ರೆಡ್ಮಿ 9 ಯಾರೋ ಕನೆಕ್ಟ್ ಮಾಡಿದ್ದಾರೆ ಅನ್ಸುತ್ತೆ ಇದಕ್ಕೆ ಮುಂಚೆ. ಪೇರ್ ಅದರ್ ಡಿವೈಸ್, ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ರೇಡಿಯೋ, USB, ಫೋನ್, ಬ್ಲೂಟೂತ್ ಆಡಿಯೋ ಎಲ್ಲ ಇದೆ. ಟಚ್ ರೆಸ್ಪಾನ್ಸೂ ತುಂಬ ಚೆನ್ನಾಗಿದೆ. ಆಡಿಯೋ ಸೆಟಪ್, ಕಾಂಟ್ಯಾಕ್ಟ್ಸ್ ಇಲ್ಲೇ ಆಕ್ಸೆಸ್ ಮಾಡ್ಕೋಬೋದು ನೀವು. ಫೇವ್ರೇಟ್ಸ್ ಇದೆ, ಐಪಾಡ್ ಕನೆಕ್ಟಿವಿಟಿ, ಪಾರ್ಕ್ ಅಸಿಸ್ಟ್. ನೋಡಿ, ಪಾರ್ಕ್ ಬ್ರೇಕ್ ಎಂಗೇಜ್ ಅಂತ ಇದೆ, ಯಾಕಂದರೆ ಹಾಲ್ಟಲ್ಲಿ ಇದ್ದೀವಿ. ಫೋನ್ ಸೆಟಪ್ ಇದೆ. ಇಲ್ಲಿ ಸೌಂಡ್ ಡೆಮೋ ಇದೆ, ಸ್ಪೀಕರ್ಸ್ ಹೇಗಿದೆ ಅಂತ ಕೇಳಿಸ್ಕೊಳ್ಳೋಣ. ಜಾಸ್ತಿ ಸೌಂಡ್ ಕೊಡೋಕ್ಕಾಗಲ್ಲ, ಯಾಕಂದರೆ ಆಚೆ ತುಂಬ ಜನ ಇದ್ದಾರೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಲಿಮಿಟೆಡ್ ಸೌಂಡೆಲ್ಲ ಕೇಳಿಸ್ಕೊಂಡಿದ್ದಕ್ಕೂ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಈ ಸೌಂಡ್ ಯಾವುದಕ್ಕೂ ಕಾಪಿರೈಟ್ಸ್ ಇಲ್ಲ ಅಂದ್ಕೊಂಡಿದ್ದೀನಿ. ಕಾಪಿರೈಟ್ಸ್ ಇದ್ದರೆ ಅಲ್ಲಿ ಮ್ಯೂಟ್ ಆಗುತ್ತೆ. ಥೀಮ್ಸ್ ಸೆಟ್ ಮಾಡ್ಕೋಬೋದು. ಗ್ರೀನ್, ಪರ್ಪಲ್, ಆರೆಂಜ್ ಆರ್ ಯೆಲ್ಲೋ. ಆರೆಂಜೇ ಇದು. ರೆಡ್ ತುಂಬ ಚೆನ್ನಾಗಿದೆ. ಸೊ ವಾಪಸ್ ಬ್ಲೂಗೆ ಹಾಕಿ ಬಿಡೋಣ. ಇದು ಪಿಯಾನೋ ಬ್ಲ್ಯಾಕಲ್ಲಿ ಫಿನಿಶ್ ಆಗಿದೆ. ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಇದೆ. ಅಡಾಪ್ಟಿವ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇದು ಬಂದು ಹಾಮ್ಯಾನ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್. ಇದ್ರ ಜೊತೆಲಿ 8 ಹಾಮ್ಯಾನ್ ಸ್ಪೀಕರ್ಸು ಕೊಟ್ಟಿದ್ದಾರೆ. ಹಾಮ್ಯಾನ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ತುಂಬ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಸೊ ಕೆಳಗೆ ನೋಡೋದಾದರೆ ಇಲ್ಲೊಂದು ಲಾಕ್ ಅನ್ಲಾಕ್ ಬಟನ್ ಇದೆ. ವೆಹಿಕಲ್ ಡೋರ್ಸ್ ಎಲ್ಲ ಲಾಕ್ ಅನ್ಲಾಕ್ ಆಗುತ್ತೆ. ಮತ್ತು ಇಲ್ಲಿ ಫಾಗ್ ಲ್ಯಾಂಪ್ ಬಟನ್ ಇದೆ. ಫುಲ್ಲಿ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ನೋಡೋದಾದರೆ ಒಂದು USB ಪೋರ್ಟ್ ಇದೆ. ಆಕ್ಸ್ ಪೋರ್ಟ್ ಇರಬೇಕಾಯ್ತು, ಅದಿಲ್ಲ. ಸೊ ಇಲ್ಲೊಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಇದೆ. ಇಲ್ಲಿ 5 ಸ್ಪೀಡ್ AMT ಅಲ್ಲೂ ಸಿಗುತ್ತೆ ನಿಮಗೆ. ಸೊ ಹ್ಯಾಂಡ್ ಬ್ರೇಕ್ ಇಲ್ಲಿದೆ. ಮತ್ತು ಇಲ್ಲೆರಡು ಕಪ್ ಹೋಲ್ಡರ್ಸ್ ಇದೆ. ಮಧ್ಯದಲ್ಲಿ ಒಂದು ಚಿಕ್ಕ ಕಪ್ ಹೋಲ್ಡರ್ ಇದೆ. ಸೊ ಇಲ್ಲೊಂದು ಸ್ಟೋರೇಜ್ ಪ್ಲೇಸ್ ಇದೆ. ಸೊ ಹಾಗೆ ಮೇಲೆ ಬರೋದಾದರೆ ವ್ಯಾನಿಟಿ ಮಿರರ್ ಇಲ್ಲಿ ಕೊಟ್ಟಿಲ್ಲ ನಿಮಗೆ, ಇಲ್ಲಿ ಕೊಟ್ಟಿದ್ದಾರೆ, ಆದರೆ ಲೈಟ್ ಇಲ್ಲ. ಸೊ ಆಟೋ ಡಿಮ್ಮಿಂಗ್ ರೇರ್ ವ್ಯೂ ಮಿರರ್ ಇಲ್ಲ, ಮ್ಯಾನ್ಯುಯಲ್ ಡಿಮ್ಮಿಂಗೇ ಮಾಡ್ಕೋಬೇಕು. ಮತ್ತು ಹ್ಯಾಂಡಲ್ಸ್ ಎಲ್ಲ ಡೋರಲ್ಲೂ ಕೊಟ್ಟಿದ್ದಾರೆ, ಡ್ರೈವರ್ಸ್ ಡೋರಲ್ಲಿ ಮಾತ್ರ ಇಲ್ಲ. ಸೊ ಇಲ್ಲೊಂದು ಮೈಕ್ ಇದೆ, ಇಲ್ಲಿ ಲೈಟ್ ಇದೆ, ಅಲ್ಲೊಂದು ಟ್ವೀಟರ್ ಇದೆ. ಗ್ಲೋ ಬಾಕ್ಸ್ ಹೇಗೆ ಓಪನ್ ಮಾಡೋದು ಅಂದರೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಸೊ ಈ ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಸ್ಪೇಸ್ ಏನೋ ಡೀಸೆಂಟ್ ಆಗಿದೆ. ಇಲ್ಲೊಂದು ಟ್ಯಾಬ್ಲೆಟ್ ಹೋಲ್ಡರು ಇದೆ, ನಿಮ್ಮ ಟ್ಯಾಬ್ಲೆಟ್ ಇಲ್ಲಿ ಇಟ್ಕೋಬೋದು. ಅಂದರೆ ನುಂಗೋ ಟ್ಯಾಬ್ಲೆಟ್ ಅಲ್ಲ, ಡಿಜಿಟಲ್ ಟ್ಯಾಬ್ಲೆಟ್. ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ ಗಾಡೀಲಿ. ಬಟ್ ಎಲ್ಲ ಕಡೆ ಹಾರ್ಡ್ ಪ್ಲಾಸ್ಟಿಕ್ ಇರೋದು, ಎಲ್ಲೂ ಸಾಫ್ಟ್ ಪ್ಲಾಸ್ಟಿಕ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸೇಫ್ಟಿ ಇದೆ ಈ ಕಾರಲ್ಲಿ. ಸೀಟ್ ಕಂಫರ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಆದರೆ ಇದು ಲೆದರ್ ಸೀಟ್ಸ್ ಅಲ್ಲ, ಫ್ಯಾಬ್ರಿಕ್ಕೇನೆ. ಸೊ ಅದ್ರ ಫಿನಿಶಿಂಗು ಚೆನ್ನಾಗಿದೆ. ಟ್ರೈ ಆರೋ ಡಿಸೈನ್ ಕೊಟ್ಟಿದ್ದಾರೆ ಎಲ್ಲ ಕಡೆ. ಈ ಸೀಟು ನನ್ನ ಡ್ರೈವಿಂಗ್ ಪೊಸಿಷನಲ್ಲಿದೆ. ನನ್ನ ಡ್ರೈವಿಂಗ್ ಪೊಸಿಷನಲ್ಲಿ ಹಾಕಿ ಇನ್ನೂ ಗ್ಯಾಪ್ ಇದೆ ನನಗೆ, ನೀರು ಓಕೆ, ಡ್ರೈವಿಂಗ್ ಈಸಿಯಾಗಿ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ ನನಗೆ. ಹಿಂದೆನೇ ನೋಡಬೇಕು ಎಷ್ಟು ಲೆಗ್ ರೂಮ್ ಇದೆ ಅಂತ. ಹೆಡ್ ರೂಮ್ ಬಗ್ಗೆ ಮಾತಾಡೋದಾದರೆ ಡೀಸೆಂಟ್ ಅಮೌಂಟ್ ಆಫ್ ಹೆಡ್ ರೂಮ್ ಕೊಟ್ಟಿದ್ದಾರೆ. ಸೊ ನೋ ಪ್ರಾಬ್ಲಮ್, ನನಗೆ ಏನು ಪ್ರಾಬ್ಲಮ್ ಇಲ್ಲ ಈ ಗಾಡೀಲಿ. 6 feet 4 inches ನನ್ನ ಹೈಟು. ರೇರ್ ಸೀಟಿಗೆ ಬಂದರೆ ಲೆಗ್ ರೂಮ್ ಓಕೆ ಚೆನ್ನಾಗಿದೆ. ಸ್ಕೂಪ್ ಔಟ್ ಮಾಡಿದ್ದಾರೆ ಟು ಜನರೇಟ್ ಮೋರ್ ಲೆಗ್ ರೂಮ್. ಸೊ ಅದ್ರ ಕೆಳಗೆ ಕಾಲು ಹೋಗುತ್ತೆ. ನನ್ನ ಡ್ರೈವಿಂಗ್ ಪೊಸಿಷನಲ್ಲಿ ಈ ಸೀಟ್ ಸೆಟ್ ಮಾಡಿದ್ದೀನಿ. ಸೊ ಆ ಸೀಟ್ ಸೆಟ್ ಮಾಡಿದ್ಮೇಲೆ ಇಷ್ಟು ಸ್ಪೇಸ್ ಇದೆ ನಿಮಗೆ. ಇಲ್ಲೂ ಸೀಟ್ ಬೆಲ್ಟ್ ಸಿಗುತ್ತೆ ನಿಮಗೆ. ಅಂಡರ್ ಥೈ ಸಪೋರ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ಅಂಡರ್ ಥೈ ಸಪೋರ್ಟ್ ನನಗೆ ಯಾವ ಕಾರಲ್ಲೂ ಇಲ್ಲವೇ ಇಲ್ಲ. ಹಾಫ್ ಆಫ್ ಮೈ ಥೈ ಆಚೆನೇ ಇದೆ, ಅರ್ಧನೇ ಇರೋದು ಒಳಗೆ.
ಸೊ ಸಪೋರ್ಟ್ ಇಲ್ಲ. ನನಗೆ 100% ಕಾಲು ನೋವು ಬರುತ್ತೆ ಲಾಂಗ್ ಡಿಸ್ಟೆನ್ಸಲ್ಲಿ. ಡ್ರೈವಿಂಗಲ್ಲಿ ಇದ್ರೆ ಮಾತ್ರ ಕಾಲ್ ಮೂವ್ಮೆಂಟ್ ಇರೋದ್ರಿಂದ ಲೆಗ್ ಪೇನ್ ಬರಲ್ಲ. ಹೆಡ್ ರೂಮ್ ಬಗ್ಗೆ ಮಾತಾಡಬೇಕು ಅಂದರೆ ಡೀಸೆಂಟ್ ಅಮೌಂಟ್ ಇದೆ, ಮ್ಯಾನೇಜ್ ಮಾಡ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಇಲ್ಲಿ ಸೈಡಲ್ಲಿ ನೋಡೋದಾದರೆ ಸೇಮ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಟ್ವೀಟರ್ ಇದೆ, ಇಲ್ಲೊಂದು ಸ್ಪೀಕರ್ ಇದೆ, ಸೊ ಇಲ್ಲಿ ಪವರ್ ವಿಂಡೋ ಬಟನ್ ಇದೆ. ಮತ್ತು ಇಲ್ಲಿ ನೋಡಿದ್ರೆ ಒಂದು ಮ್ಯಾಪ್ ಪಾಕೆಟ್ ಇದೆ, ಬಾಟಲ್ ಹೋಲ್ಡರ್ ಥರ ಇದೆ, ಬಟ್ 1 ಲೀಟರ್ ಹಿಡಿಯುತ್ತೆ ಅಂತ ಗೊತ್ತಿಲ್ಲ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೊಟ್ಟಿಲ್ಲ. ಮತ್ತು ಇಲ್ಲೇ ಲೈಟ್ ಇದೆ. ಸೊ ಫೈನಲ್ ವರ್ಡಿಕ್ಟಿಗೆ ಬರೋಣ. ನಿಮಗೊಂದು ಸೇಫ್ ಕಾರ್, ಫೀಚರ್ ಲೋಡೆಡ್ ಆಗಿರಬೇಕು, ಒಳ್ಳೆ ಆಫ್ಟರ್ ಸೇಲ್ಸ್ ಸಪೋರ್ಟ್ ಚೆನ್ನಾಗಿರಬೇಕು, ಮತ್ತು ಗಾಡಿ ಲುಕ್ಸ್ ಚೆನ್ನಾಗಿರಬೇಕು ಅಂದರೆ ಟಿಯಾಗೋನ ಡೆಫಿನೆಟಾಗಿ ಕನ್ಸಿಡರ್ ಮಾಡಿ. ಯಾಕಂದರೆ ಸೇಫ್ಟಿನಲ್ಲಿ 4 ಸ್ಟಾರ್ ರೇಟಿಂಗ್ ತೊಗೊಂಡಿದೆ, ತುಂಬ ಒಳ್ಳೆ ವಿಚಾರ ಅದು. ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಡ್ರೈವ್ ರಿವ್ಯೂ ನಾನು ಮಾಡಿಲ್ಲ, ಅದರಿಂದ ನನ್ನ ಎಂಜಿನ್ ಹೇಗಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ, ಪವರ್ ಹೇಗಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಸೇಫ್ಟಿ, ಫೀಚರ್ಸು ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಕಾರ್ ಡೆಫಿನೆಟಾಗಿ ಚೂಸ್ ಮಾಡಿ. ತುಂಬ ಚೆನ್ನಾಗಿದೆ, ಸ್ಪೇಸು ಚೆನ್ನಾಗಿದೆ ಒಳಗೆ. ನಾನೇ ಅಕಾಮಿಡೇಟ್ ಆಗೋಕ್ಕೆ ಈಸಿಯಾಗಿದೆ. ಸೊ ನಿಮ್ಗೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಈ ವಿಡಿಯೋ ಅಷ್ಟೇ, ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇನ್ನೂ ಒಳ್ಳೊಳ್ಳೆ ಕಾರ್ಗಳು ಬರ್ತಾ ಇದೆ, ಲೈನಪ್ಪಲ್ಲಿದೆ. ಸೊ ಸ್ಟೇ ಟ್ಯೂನ್ಡ್. ಆಲ್ಕಜಾರು ಮಾಡಬೇಕು. ಆಲ್ಕಜಾರು ಡ್ರೈವ್ ರಿವ್ಯೂಗೆ ತುಂಬ ಜನ ಕೇಳ್ತಿದ್ದೀರಾ, ತುಂಬ ಜನ ಪರ್ಸನಲಾಗಿ ಟೆಕ್ಸ್ಟ್ ಮಾಡ್ತಾ ಇದ್ದೀರಾ ಆಲ್ಕಜಾರ್ ಡ್ರೈವ್ ರಿವ್ಯೂ ಮಾಡಿ ಅಂತ. ಅದನ್ನು ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬೇರೆಯವ್ರು ಯಾರಾದರೂ ಟಿಯಾಗೋ ತಗೋಬೇಕು ಅಂತ ನೋಡ್ತಾ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಈ ವಿಡಿಯೋ ಅಷ್ಟೇ, ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡ್ತೀನಿ. ಬಾಯ್.